ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೊಂದು ಜನ ಜಾಬ್ ಹುಡುಕ್ತಾ ಇರ್ತಾರೆ, ಬಟ್ ನನಗೆ ಈ ಬೈಕಲ್ಲಿ ಮಾಡುವಂಥ ಡೆಲಿವರಿ ನನಗೆ ಇಷ್ಟ ಆಗಲ್ಲ, ನಾನು ಸ್ಟೋರಲ್ಲಿ ಮಾತ್ರ ಕೆಲಸ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ. ಏನಕ್ಕಪ್ಪ ಅಂತಂದರೆ, ಕೆಲವೊಬ್ಬರ ಹತ್ರ ಬೈಕ್ ಇರಲ್ಲ, ಬೈಕ್ ಇಲ್ದಿರೋ ಕಾರಣ ನನಗೆ ಬೈಕಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲ ಅಂತಂದರೆ ನನಗೊಂದು ಫಿಕ್ಸ್ಡ್ ಸ್ಯಾಲರಿ ಬೇಕು, ಫಿಕ್ಸ್ಡ್ ಸ್ಯಾಲರಿನಾರು ಮಾಡ್ಬೋದು, ಇಲ್ಲ ಅಂತಂದರೆ ಆರ್ಡರ್ ಲೆಕ್ಕದಲ್ಲಿ ಆ ರೀತಿಯಲ್ಲಿ ಕೂಡ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಜಾಬ್ಗೆ ಜಾಯ್ನ್ ಆಗೋದು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜೆಪ್ಟೋ ಸ್ಟೋರಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನೀವು ಮೊಬೈಲಲ್ಲೇ ಜಾಯ್ನ್ ಆಗ್ಬೋದು. ಮೊಬೈಲಲ್ಲಿ ಜಾಯ್ನ್ ಆಗಾದ್ಮೇಲೆ ಬೇಕು ಅಂತ ಅಂದರೆ ನೀವು ಅಲ್ಲಿ ಸ್ಟೋರ್ ಹತ್ರ ಹೋಗ್ಬಿಟ್ಟು ID ಆ್ಯಕ್ಟಿವೇಟ್ ಮಾಡಿಸ್ಕೊಬೇಕಾಗುತ್ತೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಜೆಪ್ಟೋ ಸ್ಟೋರ್ಗೆ ಹೇಗೆ ಜಾಯ್ನ್ ಆಗೋದು ಅಂತಂದರೆ, ಪಿಕ್ಕರ್ ಈಗ ಒಂದು ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆರ್ಡರ್ ಬಂದಂಥದ್ದನ್ನು ನಿಮಗೆ ಬರುತ್ತೆ, ನೀವು ಅದನ್ನು ಪ್ಯಾಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ತೊಗೊಂಬಂದು ನೆಕ್ಸ್ಟ್ ನೀವು ಡೆಲಿವರಿ ಪಾರ್ಟ್ನರ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ. ಅದನ್ನು ತೊಗೊಂಡೋಗಿ ಆರ್ಡರ್ ಹೋಗಿ ಕಸ್ಟಮರ್ಗೆ ಕೊಡ್ತಾರೆ. ಅಂದರೆ ಜೆಪ್ಟೋ ಸ್ಟೋರಲ್ಲಿ ಕೆಲಸ ಮಾಡೋದು ಇದು ಕೆಲಸ. ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ನೀವು ಪ್ಲೇಸ್ಟೋರ್ಗೆ ಹೋಗಿ ಜೆಪ್ಟೋ ಪ್ಯಾಕ್ ಮ್ಯಾನ್ ಅಂತ ಇದೆಯಲ್ಲ, ಜೆಪ್ಟೋ ಪ್ಯಾಕ್ ಮ್ಯಾನ್ ಅಂತ ಸರ್ಚ್ ಮಾಡಿ. ಅಂದರೆ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಇದನ್ನು ನೀವು ಸರ್ಚ್ ಮಾಡಿ, ಜೆಪ್ಟೋ ಪ್ಯಾಕ್ ಮ್ಯಾನ್ ಅಂತ ಬರುತ್ತೆ. ಜೆಪ್ಟೋ ಪ್ಯಾಕ್ ಮ್ಯಾನ್ನ ಸರ್ಚ್ ಮಾಡಿಬಿಟ್ಟು ನೀವು ನಿಮ್ಮ ಮೊಬೈಲ್ಗೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕಾಣಿಸ್ತಾ ಇದೆಯಲ್ಲ, ಓಪನ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಓಪನ್ ಅಂದ್ರ ಮೇಲೆ ಪ್ರೆಸ್ ಮಾಡ್ತೀನಿಗೆ ಈಗ ಸೇಮು, ಈಗ ಜೆಪ್ಟೋ ಅಪ್ಲಿಕೇಶನ್ ಹೇಗಿದೆ, ಈಗ ರೈಡರ್ ಅಪ್ಲಿಕೇಶನು ಸೇಮ್ ಆ ಅಪ್ಲಿಕೇಶನ್ ಥರನೇ ಈ ಅಪ್ಲಿಕೇಶನ್ ಕೂಡ ಇರೋದು. ಸ್ಟಾರ್ಟಿಂಗ್ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅಲೋ ನೋಟಿಫಿಕೇಶನ್ ಕೇಳ್ತಾ ಇದೆ, ಅಲೋ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿ. ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಕ್ಕೆ OTP ಬರುತ್ತೆ ಇವಾಗ ಸದ್ಯಕ್ಕೆ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಗೆಟ್ OTP ಅಂತ ಇರುತ್ತಲ್ಲ, ಗೆಟ್ OTP ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಗೆಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ 4G OTP ಬರುತ್ತೆ. 4G OTPನ ಇಲ್ಲಿ ಹಾಕಿ ಹಾಕ್ತಿದ್ದಂಗೆ ನೆಕ್ಸ್ಟ್ ಕೇಳುತ್ತೆ ನೋಡಿ. ಇವಾಗ ಸೆಲೆಕ್ಟ್ ಯುವರ್ ವರ್ಕ್ ಮೂಡ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅಂದರೆ ಫುಲ್ ಟೈಮ್ ಆಗಿ ಕೇಳುತ್ತೆ, ಆಮೇಲೆ ಫ್ಲೆಕ್ಸ್ ಅವರ್ಸ್ ಕೇಳುತ್ತೆ. ಅಂದರೆ ನಮಗೆ ಬೇಕು ಅಂತಂದರೆ ಫುಲ್ ಟೈಮ್ ಮಾಡ್ಬೋದು ನೋಡಿ. ಇದರಲ್ಲಿ ಫುಲ್ ಟೈಮಲ್ಲಿ ಮಂತ್ಲಿ ಸ್ಯಾಲರಿ ಬರುತ್ತೆ ನಿಮಗೆ. ಅಂದರೆ ಫಿಕ್ಸ್ಡ್ ಸ್ಯಾಲರಿ ಇರುತ್ತಲ್ಲ, ಅದು 23,000ದಿಂದ 35,000ವರೆಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆಮೇಲೆ ಜಾಯ್ನಿಂಗ್ ಬೋನಸ್ 15,000 ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಅಂದರೆ ESI PF ಎಲ್ಲ ಇರುತ್ತೆ. ಈಗ ಡೆಲಿವರಿ ಜಾಬಲ್ಲಿ ಏನಾದ್ರು ಮಾಡ್ತೀವಿ ನಾವು ಅಂತಂದರೆ ಯಾವುದೇ ಆದಂಥ ESI PF ಏನೂ ಕೂಡ ಇರಲ್ಲ. ಬಟ್ ಸದ್ಯಕ್ಕೆ ನಾನು ಫುಲ್ ಟೈಮ್ ಮಾಡೋಕ್ಕಾಗಲ್ವಲ್ಲ, ಅದರಿಂದಾಗಿ ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಫ್ಲೆಕ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆಂತಂದರೆ ಅವರ್ಲಿ ವರ್ಕ್, ಅದು ನಾವು ಇಷ್ಟು ಅವರ್ ಕೆಲಸ ಮಾಡಿದ್ರೆ ಇಷ್ಟು ಆರ್ಡರ್ಗೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ನಮಗೆ ಸಿಗುತ್ತೆ. ಅದರಿಂದಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಅರ್ನ್ ಅಪ್ ಟು 7,000 ಪರ್ ವೀಕ್ ಅಂತ ಇರುತ್ತೆ. ಇದರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಮ್ಮಿ ಇರ್ತದೆ. ಇವಾಗ ನಾವು ಬೈಕಲ್ಲೆಲ್ಲ ಹೋಗೋದಿರಲ್ಲ, ಇವಾಗ ಬೈಕ್ ಪೆಟ್ರೋಲು, ಬೈಕ್ ಮೇಂಟೆನೆನ್ಸ್ ಇದೇ ಆಗೋಗುತ್ತೆ ನಾವೇನಾದ್ರು ಡೆಲಿವರಿ ಜಾಬ್ ಮಾಡ್ಬೇಕಾರೆ. ಅದರಿಂದಾಗಿ ಈಗ ಫ್ಲೆಕ್ಸ್ ಅನ್ನೋದ್ರ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಫ್ಲೆಕ್ಸ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಆ ಕಂಟಿನ್ಯೂನ ಇವಾಗ ನಾನು ಪ್ರೆಸ್ ಮಾಡ್ತೀನಿ ನೋಡಿ. ಇವಾಗ ಅವ್ರು ಕೂಡ ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಸೆಲೆಕ್ಟೆಡ್ ಫ್ಲೆಕ್ಸ್, ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅದರಿಂದಾಗಿ ಆಮೇಲೆ ಇನ್ನೊಂದು ತಲೆ ನೀವು ಇಟ್ಕೊಬೇಕು ಇದನ್ನ. ನೀವೀಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ನೆಕ್ಸ್ಟ್ ನೀವು ಫಿಕ್ಸ್ಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇಲ್ಲೇ ತೋರಿಸ್ತಾ ಇದೆ ನೋಡೋದು ನೋಡಿ, ಯು ಕೆನಾಟ್ ಚೇಂಜ್ ವರ್ಕಿಂಗ್ ಮೂಡ್ ಲೇಟರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅಂದರೆ ನೀವೇನಾದ್ರು ಇವಾಗ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಇವಾಗಲೇ ಚೇಂಜ್ ಮಾಡ್ಕೊಬೇಕು, ಮುಂದೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದರಿಂದಾಗಿ ಫಸ್ಟ್ ನೀವು ಫುಲ್ ಟೈಮ್ ಮಾಡಬೇಕಾ ಪಾರ್ಟ್ ಟೈಮ್ ಮಾಡ್ಬೇಕನ್ನೋದು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನನಗೆ ಪಾರ್ಟ್ ಟೈಮೇ ಸಾಕು. ಅದರಿಂದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಕನ್ಫರ್ಮ್ ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ ನೋಡಿ. ಕನ್ಫರ್ಮ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಸೆಲೆಕ್ಟ್ ಯುವರ್ ಲೊಕೇಶನ್ ಅಂತ ಬರುತ್ತೆ, ಸೆಲೆಕ್ಟ್ ವರ್ಕಿಂಗ್ ಸಿಟಿ ಅಂತ ಬರುತ್ತಲ್ಲ, ಅದರಲ್ಲಿ ಇವಾಗ ನಾವು ಸೆಲೆಕ್ಟ್ ಯುವರ್ ಲೊಕೇಶನ್ ಅಂದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಮೇಜರ್ ಸಿಟೀಸಲ್ಲಿ ಇರೋದ್ರಿಂದ ಸದ್ಯಕ್ಕೆ ನಾನು ಇವಾಗ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಡ್ತೀನಿ. ಕನ್ಫರ್ಮ್ ಅಂತ ಕೊಡ್ತಿದ್ದಂಗೆ ನೆಕ್ಸ್ಟ್ ಹತ್ರದಲ್ಲಿ ಯಾವ ಸ್ಟೋರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸುತ್ತೆ. ಈಗ ನನಗೆ ಸದ್ಯಕ್ಕೆ ಹತ್ರದಲ್ಲಿರೋದು ಪೀನಿ ಹತ್ರ ಇದೆಯಲ್ಲ, ಅದರಿಂದಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅನ್ನೋದ್ರ ಮೇಲೆ ಕೊಡ್ತೀನಿ ನೋಡಿ. ಟೋಟಲಾಗಿ ಇಲ್ಲಿಂದ 52 ಕಿಲೋಮೀಟರ್ ತೋರಿಸ್ತಾ ಇದೆ. ಅದನ್ನು ಕೂಡ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಇಷ್ಟೆಲ್ಲ ಮಾಡ್ತಿದ್ದಂಗೆ ನೆಕ್ಸ್ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತದೆ. ಅಂತ ಅಂದರೆ 2 ಸ್ಟೆಪ್ಪಲ್ಲಿ ನಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡುವ ಅಂತ ತೋರಿಸ್ತಾ ಇದೆ. ಜಾಸ್ತಿ ಏನೂ ಬೇಕಾಗಿಲ್ಲ, ಸೆಲ್ಫಿ, ಆಧಾರು, ಪ್ಯಾನ್ ಅಷ್ಟೇ ಬೇಕಾಗಿರೋದು. ರೆಫರಲ್ ಕೋಡ್ ಬೇಕು ಅಂತಂದರೆ ರೆಫರಲ್ ಕೋಡ್ ಕೂಡ ನಾನು ಹಾಕಿರ್ತೀನಿ. ಬೇಕು ಅಂತಂದರೆ ತೊಗೊಳ್ಳಿ. ಯಾವ್ಯಾವ ರೆಫರಲ್ ಕೋಡ್ ಅಂತ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ರೆಫರಲ್ ಕೋಡು, ಬೇಕಾದರೆ ಅದನ್ನು ತೊಗೊಂಡು ನೀವು ಜಾಯ್ನ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ವರ್ಕಿಂಗ್ ಡೀಟೇಲ್ಸ್ಗೆ ನೆಕ್ಸ್ಟ್ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ನೋಡಿ, ಪ್ರೊಫೈಲ್ ಪಿಕ್ಚರ್ನ ಕೊಡಬೇಕಾಗುತ್ತೆ. ಪ್ರೊಫೈಲ್ ಪಿಕ್ಚರ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಅದೇ ತಿಳಿಸೋದು, ಕರೆಕ್ಟಾಗಿ ಕೊಡಿ. ಇವಾಗ ಕೊಟ್ಟರೆ ಅದು ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಪ್ರೊಫೈಲ್ ಪಿಕ್ಚರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆಮೇಲೆ ಇವಾಗ ಟೇಕ್ ಸೆಲ್ಫಿ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸನ್ ಗ್ಲಾಸ್ ಹಾಕೋಂಗಿಲ್ಲ, ಮಾಸ್ಕ್ ಹಾಕೋಂಗಿಲ್ಲ, ಕ್ಯಾಪ್ ಹಾಕೋಂಗಿಲ್ಲ.
ಆಮೇಲೆ ಮೇಕ್ ಶೋರ್ ಯುವರ್ ಫೇಸ್ ಇಸ್ ಫುಲ್ಲಿ ವಿಸಿಬಲ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನಿಮ್ಮ ಫೇಸ್ ಫುಲ್ ವಿಸಿಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ. ಆಮೇಲೆ ಒಂದು ಬ್ರೈಟ್ನೆಸ್ ಇರುವಂಥ ಜಾಗದಲ್ಲಿ ನಿಂತ್ಕೊಳ್ಳಿ. ಆಮೇಲೆ ಶಾಡೋ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅದರಿಂದಾಗಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನೋಡಿ ಇವಾಗ ಸೆಲ್ಫಿ ಕೂಡ ಕೊಟ್ಟಾದ್ಮೇಲೆ ವೆರಿಫೈ ಯುವರ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆಮೇಲೆ ನೆಕ್ಸ್ಟು ಆಟೋ ಅಪ್ರೂವ್ಡ್ ನೋಡಿ, ಇವಾಗ ಆಟೋ ಅಪ್ರೂವ್ಡ್ ಆಗಿದೆ. ಈಗ ಪ್ರೊಫೈಲ್ ಸೆಲ್ಫಿ ಕೊಟ್ಟಣ ನಾನು. ಅದು ಅಂದರೆ ನೀವು ಇನ್ನೊಂದು ಡೌಟ್ ಕೇಳ್ಬೋದು, ಈಗ ಜೆಪ್ಟೋದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಇದರಲ್ಲೂ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇರುತ್ತೆ. ಹೌದು, ಜಾಯಿನ್ ಆಗ್ಬೋದು. ಏನಕ್ಕೆ ಅಂದರೆ ನನ್ನ ಹತ್ರ ಆಲ್ರೆಡಿ ID ಇದೆ ಜೆಪ್ಟೋದು, ಆದರೂ ಕೂಡ ಇಲ್ಲಿ ಜಾಯಿನ್ ಆಗ್ತಾ ಇದೆ ಅಂತ ಅಂದರೆ ನೀವು ಕೂಡ ಆರಾಮಾಗಿ ಜಾಯಿನ್ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಅದು ಬೇಕು ಅಂದರೆ ಅದು, ಇದು ಬೇಕು ಅಂದರೆ ಇದು, ಈ ರೀತಿ ಮಾಡೋದು ಬೇಕಾದ್ರೆ ನೀವು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇವಾಗ ಆಧಾರ್ ಕಾರ್ಡ್ ಕೊಡಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆಧಾರ್ ಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಯುವರ್ ಆಧಾರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನೇಮು, ಆಧಾರ್ ನಂಬರು ಅಂಡ್ ಡೇಟ್ ಆಫ್ ಬರ್ತ್ ಶುಡ್ ಬಿ ಕ್ಲಿಯರ್ಲಿ ವಿಸಿಬಲ್ ಅಂತ ಹೇಳ್ಬಿಟ್ಟು ಅದು ತಿಳಿಸ್ತದೆ. ಅದರಿಂದಾಗಿ ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಕೊಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕೊಡ್ತಿದ್ದಂಗೆ ಕ್ಯಾಪ್ಚರ್ ಫೋಟೋ ಅಂತ ಬರುತ್ತೆ. ಇವಾಗ ಫೋಟೋ ಕೂಡ ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಕಂಟಿನ್ಯೂ ಅಂತ ಬರ್ತಾ ಇದೆ. ನೋಡಿ ಇವಾಗ ಅದು ಕೂಡ ರೈಟ್ ಮಾರ್ಕ್ ಬಂತು. ಅಂದರೆ ಆಧಾರ್ ಕಾರ್ಡಲ್ಲೂ ಅಷ್ಟೇ ರೈಟ್ ಮಾರ್ಕ್ ಬಂತು. ಸದ್ಯಕ್ಕೆ ಕೇಳಿದೆ, ಒಂದೇ ಡಾಕ್ಯುಮೆಂಟ್ ಕೇಳಿದೆ, ಆಧಾರ್ ಕಾರ್ಡ್ ಅಷ್ಟೇ ಕೇಳ್ತಾ, ಆಮೇಲೆ ಸೆಲ್ಫಿ ಒಂದು ಕೇಳ್ತಾ. ಈಗ ಸದ್ಯಕ್ಕೆ ಕಂಟಿನ್ಯೂ ಅಂತ ಕೊಡ್ತೀನಿ. ನೋಡಿ ಡಾಕ್ಯುಮೆಂಟ್ ಕೊಡ್ತಿದ್ದಂಗೆ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇವಾಗ ನೆಕ್ಸ್ಟ್ ಇಲ್ಲಿ ಕೂಡ ಇವಾಗ ನಾವು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡೋಣ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಯುವರ್ ಕಾಂಟ್ರಾಕ್ಟ್ ಈಸ್ ರೋಲ್ಡ್ ಔಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅವಾಗ ಅದನ್ನು ಕೂಡ ಕಂಟಿನ್ಯೂ ಕೊಡಬೇಕಾಗತ್ತೆ. ಕಂಟಿನ್ಯೂ ಕೊಟ್ಟು ಏನು ಮಾಡಬೇಕು ಅಂತ ಅಂದರೆ ಇವಾಗ ನಿಮ್ಮ ಅಗ್ರಿಮೆಂಟ್ಗೆ ನಾವು ಸೈನ್ ಮಾಡಬೇಕಾಗತ್ತೆ. ಅಂತಂದರೆ ಅವ್ರ ಅಗ್ರಿಮೆಂಟ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ, ಅದರಿಂದಾಗಿ ಏನೇನು ಟರ್ಮ್ಸ್ ಕಂಡೀಷನ್ ಎಲ್ಲ ಇದೆ ಅಂತಂದರೆ ಅದನ್ನೆಲ್ಲ ನೀವು ಓದ್ಕೊಬೇಕಾಗುತ್ತೆ. ಗೈಡ್ಲೈನ್ಸ್ ಫಾರ್ ಸಿಗರೇಟ್ ಅಂತ ಕೂಡ ಇದರಲ್ಲಿದೆ. ಅಂತಂದ್ರೆ ಏನೇನು ಗೈಡ್ಲೈನ್ಸ್ ಇದೆಯೋ ಅದನ್ನೆಲ್ಲ ನೀವು ಒಂದ್ಸಲ ಓದ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಒಂದ್ಸಲ ಸೈನ್ ಮಾಡೋದಕ್ಕಿಂತ ಮುಂಚೆ ಓದ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ. ಅದರಿಂದಾಗಿ ನೀವು ಅದನ್ನು ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ನೀವು ಕಂಟಿನ್ಯೂ ಅನ್ನೋದ್ರ ಮೇಲೆ ಕೂಡ ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಎಂಪ್ಲಾಯ್ ID ಕ್ರಿಯೇಟಿಂಗ್ ಇನ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ಇನ್ನೇನು ಎಂಪ್ಲಾಯ್ ID ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ಎಂಪ್ಲಾಯ್ ID ಕೂಡ ಕ್ರಿಯೇಟ್ ಆಗ್ತಾ ಇದೆ. ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ. ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದಂಗೆ ನೋಡಿ ನಮ್ಮ ID ಆಲ್ರೆಡಿ ಇವಾಗ ರೆಡಿ ಆಗಿದೆ. ಅಂದರೆ ಎಷ್ಟು ಈಸಿಯಾಗಿ, ಎಷ್ಟು ತುಂಬ ಸಿಂಪಲ್ಲಾಗಿ ಇವಾಗ ಆಗೋಯ್ತು. ಈಗ ನೆಕ್ಸ್ಟ್ ಇವಾಗ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಏನಾದ್ರು ಲಿಂಕ್ ಮಾಡಿಲ್ಲ ಅಂತಂದರೆ 20% TDS ಕಟ್ ಆಗುತ್ತೆ. ಅದರಿಂದಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅದು ನಾವು ಮಾಡೇ ಇರ್ತೀವಿ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಇಂಟೆ ಕೊಡಿ. ಬೇಕು ಅಂತಂದ್ರೆ ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಇವಾಗ ನಿಮ್ಮ ಸ್ಟೋರ್ ಲೊಕೇಶನ್ ಸಿಗುತ್ತೆ. ನಿಮ್ಮ ಸ್ಟೋರ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಈ ಥರ ಹಿಂಗೆ ID ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸೋದೆ. ನೆಕ್ಸ್ಟ್ ಅವರು ಯಾವ ರೀತಿ ವರ್ಕ್ ಮಾಡೋದಾಗಲಿ, ಅವ್ರ ಟ್ರೈನಿಂಗ್ ಆಗಲಿ ಏನಿದೆಯೋ ಅದನ್ನೆಲ್ಲ ಅವರೇನೇನು ತಿಳಿಸ್ಕೊಡ್ತಾರೆ. ಇನ್ನೊಂದೇನು ಅಂತಂದರೆ ಮ್ಯಾನೇಜರ್ ಇರ್ತಾರೆ, ಅಲ್ಲೇ ಜೊತೆಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅದರಿಂದಾಗಿ ಏನು ಟೆನ್ಷನ್ ಇರೋಲ್ಲ. ಅವರು ಕೂಡ ಕೆಲಸ ಮಾಡೋದೆಲ್ಲ ನೋಡ್ಕೊಂಡು ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ನಿಮ್ಗೇನಾದ್ರು ಡೌಟ್ ಇತ್ತು ಅಂತ ಅಂದರೆ ಅಲ್ಲೇ ಮ್ಯಾನೇಜರ್ ಸಿಗ್ತಾರೆ. ಈಗ ಡೆಲಿವರಿ ಜಾಬಲ್ಲಿ ಏನಾದ್ರು ಈಗ ಬೇರೆದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಈಗ ಜೆಪ್ಟೋನೇ ತಗೊಳ್ಳಿ. ಜೆಪ್ಟೋದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ಕೂಡ ಈಗ ಜೆಪ್ಟೋದಲ್ಲಿ ನಮಗೆ ಆಚೆ ಕಡೆ ಹೋಗಿ ಡೆಲಿವರಿ ಮಾಡುವಂಥ ಸಮಯದಲ್ಲಿ ಅಷ್ಟು ಹೆಲ್ಪ್ ಸಿಗಲ್ಲ. ಅಂದರೆ ಫಿಸಿಕಲ್ ಹೆಲ್ಪ್ಸ್ ಎಲ್ಲೂ ಸಿಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ನಾವು ಡ್ರಾಪ್ ಲೊಕೇಶನ್ ಹತ್ರ ಹೋದಾಗ ಯಾರು ಬಂದಿರ್ತಾರೆ ನಿಮ್ಮ ಜೊತೆಗೆ ಅಂತಂದರೆ ಸುತ್ತಮುತ್ತನೂ ಯಾರೂ ಇರಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅವಾಗ ಕಷ್ಟ ಆಗುತ್ತೆ. ಬಟ್ ಸ್ಟೋರಲ್ಲಿ ಆ ಥರ ಮ್ಯಾಟರ್ ಆಗಲ್ಲ. ಏನಕ್ಕಪ್ಪ ಅಂತ ಅಂದರೆ ನಿಮ್ಮ ಮ್ಯಾನೇಜರ್ ಆಗಲಿ, ನಿಮ್ಮ ಸ್ಟೋರ್ ಇನ್ಚಾರ್ಜ್ ಆಗಲಿ, ಯಾರೋ ಒಬ್ರು ಅಲ್ಲೇ ಇದ್ದಿರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಅದರಿಂದಾಗಿ ಹೋಗಿ ನೀವು ಸ್ಟೋರ್ ಹತ್ರ ಹೋಗ್ಬಿಟ್ಟು ಇಷ್ಟಾದಮೇಲೆ ನೀವು ಸ್ಟೋರ್ ಹತ್ರ ಹೋಗಿ ಇದನ್ನು ಈ ಥರ ಹಿಂಗೆ ID ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಸಾಕು. ಅವರು ಜಾಯಿನ್ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ಡ್ಯೂಟಿ ಕೂಡ ಕೇಳ್ತಾರೆ, ಅಂದರೆ ಡ್ಯೂಟಿ ಮಾಡ್ಕೊಂಡು ಕೇಳ್ತಾರೆ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.